ನಿಮ್ಮ ಪ್ರಕಾರ ಏನೇನು ತಿದ್ಕೋಬೇಕು ಬಿಗ್ ಬಾಸ್ ಅಲ್ಲಿ? ಆಯ್ತಪ್ಪ, ಈಗ ಸೀಸನ್ 11ಗೆ ಇಂತಿಂಥ ಬದಲಾವಣೆಗಳಾಗಬೇಕು ಅಂದ್ರೆ ಏನೇನಾಗಬೇಕು ಸರ್? ಒಂದು, ನನಗೆ ಗೊತ್ತಿರೋದು ದೊಡ್ಡ ದೊಡ್ಡ ವಿಷಯಗಳನ್ನ ಹೇಳ್ಬೋದು. ನನಗೆ ತಿಳಿದ್ರ ಪ್ರಕಾರ ನಾನೇ ಕೊಡ್ತೀನಿ ನನ್ನನ್ನು ಸೇರಿಸಿ ಅನ್ನೋರು ಎಷ್ಟೋ ಜನ ಕೇಳಿದ್ದಾರೆ, ನನಗೇ ಹೇಳಿದ್ದಾರೆ ಸರ್ ನಾವೇ ದುಡ್ಡು ಕೊಡ್ತೀವಿ ಸೇರಿಸಿ ಅನ್ನೋರು ಹೇಳಿದ್ದಾರೆ ಅಂತ. ಅವಾಗ ನಾವು ಅನ್ಕೊಂಡು ಅದಕ್ಕೆ ಇವ್ರು ಫಸ್ಟು ಸೆಕೆಂಡು ಕೊಡ್ತಾರಾ? 100%. ನೋಡ್ರಿ, ಅಲ್ಲಿ ಒಬ್ಬ ಸಣ್ಣನ ದೊಡ್ಡನ್ನು ಮಾತಾಡಿದ್ರು ಕೂಡ ಅದು ನೋವಾಗುತ್ತೆ. ಅದನ್ನು ಅಂಥವನ್ನೂ ಸಹಿಸ್ಕೊಂಡು ಇರಬೇಕಾಗತ್ತೆ ಎಷ್ಟೋ ಜನ. ಅದೇ ಒಂಥರ ಟಾರ್ಚರು, ಭಾಳ ವಿಷಯ. ಅದೇ ದೊಡ್ಡ ವಿಷಯ ಅಲ್ಲ. ಇಲ್ಲ, ಅಲ್ಲೆಲ್ಲ ಒಂದೇ ಏಜವ್ರು ಕರ್ಕೊಂಬಂದಿರಲ್ಲ, ಒಂದೇ ವೃತ್ತಿಯವ್ರು ಕರ್ಕೊಂಬಂದಿರಲ್ಲ. ನೀವು ಕರ್ನಾಟಕ ಜನ ನಿರೀಕ್ಷೆ ಮಾಡ್ತಾರೆ ಸರ್. ಅದನ್ನು ನಿರೀಕ್ಷೆ ಮಾಡೋದ್ರಿಂದ, ಜನ ನೋಡೋದ್ರಿಂದ ನಿಮಗೆ ಸ್ಪಾನ್ಸರಾಗಿ ದುಡ್ಡು ಬರುತ್ತೆ. ಆ ದುಡ್ಡನ್ನ ಜನಕ್ಕೆ ಅಲ್ಲೇ ಬರೋರಿಗೆ ಕೊಡಿ. ಬಟ್ ಅಕೌಂಟಿಗೆ ದುಡ್ಡು ಬರ್ತಾ ಇರುತ್ತಲ್ಲ ವಾರ ವಾರ. ಅದು ಕೊಟ್ಟಿದ್ದು ಬದನೇಕಾಯಿ ತನಕಾಗಿಲ್ಲ. ಹೌದು ಸ್ವಾಮಿ. ನಿಮ್ಮ ಪ್ರಕಾರ ಏನೇನು ತಿದ್ಕೋಬೇಕು ಬಿಗ್ ಬಾಸ್ ಅಲ್ಲಿ? ಆಯ್ತಪ್ಪ, ಈಗ ಸೀಸನ್ 11ಗೆ ಇಂತಿಂಥ ಬದಲಾವಣೆಗಳಾಗಬೇಕು ಅಂದ್ರೆ ಏನೇನಾಗಬೇಕು ಸರ್? ಒಂದು, ನನಗೆ ಗೊತ್ತಿರೋದು ದೊಡ್ಡ ದೊಡ್ಡ ವಿಷಯಗಳನ್ನ ಹೇಳ್ಬೋದು. ಒಂದು, ಯಾರಿಗೆ ಎಷ್ಟು ದೊಡ್ಡ ದುಡ್ಡು ಕೊಟ್ಟು ಕರ್ಕೋಗ್ತಾರೋ ಗಣಕ್ಕೆ ಗೊತ್ತಿಲ್ಲ. ಕೊಡ್ತಾರೋ ಕೊಡ್ದಲ್ಲೇ ಕರ್ಕೋಗೋರು ಇರ್ತಾರೆ. ಒಬ್ಬೊಬ್ಬರು ನನಗೆ ತಿಳಿದ್ರ ಪ್ರಕಾರ ನಾನೇ ಕೊಡ್ತೀನಿ ನನ್ನನ್ನು ಸೇರಿಸಿ ಅನ್ನೋರು ಎಷ್ಟೋ ಜನ ಕೇಳಿದ್ದಾರೆ, ನನಗೇ ಹೇಳಿದ್ದಾರೆ ಸರ್ ನಾವೇ ದುಡ್ಡು ಕೊಡ್ತೀವಿ ಸೇರಿಸಿ ಅನ್ನೋರು ಹೇಳಿದ್ದಾರೆ. ಈ ಥರ ಎಲ್ಲ ನಾನು ಕೇಳಿದ್ದೆ. ಒಬ್ಬೊಬ್ಬರು ಫೈನಲ್ ಇರೋರು, ಈ ಸರ್ ನನ್ನ ಒಂದು ಕಂಟೆಂಟಲ್ಲಿ ಫೈನಲ್ ಇರೋರು ನಂಗೆ ವಾರ ಅಷ್ಟೆಲ್ಲ ಇದಕ್ಕೆ 2 ಲಕ್ಷ ಸಿಕ್ತು ಅನ್ನೋರು ಇದ್ದಾರೆ. ಅಷ್ಟೆಲ್ಲ ಇದಕ್ಕೆ ಅಂತ. ಅವಾಗ ನಾವು ಅನ್ಕೊಂಡು ಅದಕ್ಕೆ ಇವ್ರು ಫಸ್ಟು ಸೆಕೆಂಡು ಕೊಡ್ತಾರಾ? ಈ ಥರ ನಮ್ಮಲ್ಲಿ ಕಾಡ್ತಾ ಇರುತ್ತೆ 100%. ಇವಾಗ ಕ್ರಿಕೆಟಲ್ಲೂ ಕೂಡ ಫಸ್ಟ್ ರೌಂಡಲ್ಲಿ ಇಷ್ಟು ಸಂಬಳ, 6 ಜನಕ್ಕೆ ಇಷ್ಟು ಸಂಬಳ, 3 ಜನಕ್ಕೆ ಇಷ್ಟು ಸಂಬಳ, 3 ಜನಕ್ಕೆ ಇಷ್ಟು ಸಂಬಳ ಅಂತ ಒಂದು ಫಿಕ್ಸ್ ಮಾಡಿರ್ತಾರೆ. ಆ ಥರ ಇಲ್ಲೂ ಹಾಗೆ ಗೊತ್ತಾಗುತ್ತೆ 100%. ಬಜಾರಲ್ಲಿ ಎಷ್ಟು ಜನ ಇದ್ದಾರೆ ಬಜಾರ್ಲಿಂದ. ಆದರೆ ಗ್ರೌಂಡಿಗೆ ಬಂದಮೇಲೆ ಆ ಬಜಾರ್ ಯಾವುದು ಕಾಣ್ ಬರಲ್ಲ. ನೀನು ಯಾರು 6 ಹೊಡಿತೀವಿ, ಯಾರು ಸಂಚು ಹೊಡಿತೀವಿ ಅವ್ರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಕೊಡ್ತಾರೆ. ಕರೆಕ್ಟ್. ನೀವು ಅದನ್ನು ಮಾಡಿ ಪ್ರತಿ ವಾರ. ನಿಮ್ಗೆ ಗೊತ್ತಿಲ್ಲ ಸರ್, ನೀವು ಹೇಗೆ ಮಾಡ್ತಿರೋ ಗೊತ್ತಿಲ್ಲ. ಪ್ರತಿ ವಾರ ಒಂದು 5 ಆಪ್ಷನ್ ಕೊಡಬೇಕು. ಒಂದು ಹುಡುಗಿ ನಾನು ನಿನ್ನೆ ಒಂದು ನೋಡ್ತಾ ಇದ್ದೆ, ಇವತ್ತೇ ಒಂದು ವೀಡಿಯೋ ನೋಡಿದೆ, ಒಂದು ಚಾನಲ್ ಕೊಟ್ಟಿದ್ದೆ. ನಮ್ಮಲ್ಲಿ ಸೀಸನ್ 6ರಲ್ಲಿ ಹೋಗಿತ್ತಂತೆ. ನಮ್ಮನೇಲಿ ಅಷ್ಟು ದುಡ್ಡಿಲ್ಲ, ಒಂದು ಟಿ ವಿ ಇದೆ, ನಮಗೆ ಕೇಬಲ್ ಹಾಕ್ಸ್ಕೊಂಡು ನೋಡೋಷ್ಟು ದುಡ್ಡಿಲ್ಲ ಅಂತಾರೆ. ಹಾಗಾಗಿ ನೋಡ್ರಿ, ಪ್ರತಿ ಒಂದು ವಾರ ಬರುತ್ತೆ. ಪ್ರತಿ ಒಂದು ವಾರ ನಾವೆಲ್ಲ ಒಂದು 105 ದಿವಸ ಒಳಗಡೆ ಇದ್ದೀರಿ. ನಮ್ಮ ಮನೆಗೆ ಊಟ, ಅಕ್ಕಿ, ಬೇಳೆ ಎಲ್ಲ ಯಾರು ತಗೊಡ್ತಾರೆ? ಇಲ್ಲ, ಪ್ರತಿ ಒಂದು ವಾರ ಇಂಥ ದಿವಸ ಅವ್ರ ಕುಟುಂಬದವ್ರಿಗೆ ನೀವು ಟಾಸ್ ಏನಾದ್ರು ನೋಡಿ, ವಾರ ವಾರ ಟಾಸ್ಕ್ ಇದ್ದು ಅಷ್ಟು ದಿನ ಇರಬೇಕು ಅಂತ ಅನ್ಕೊಂಡು ಒಳಗಡೆ ಹೋಗಿರ್ಲಿಲ್ವಾ ಸರ್? ನನಗೆ ಗೊತ್ತು, ನಾವು ವಿನ್ನಿಂಗ್ ಕ್ಯಾಂಡಿಡೇಟ್ ಅಂತೆಲ್ಲ ಹೋಗಿದ್ದು. ಮತ್ತೆ ಅಷ್ಟು ದಿನ ಹೋದ್ಮೇಲೆ ಇರಲೇಬೇಕಲ್ಲ ನೀವು. ನಾನು ಅಂದರೆ ನಿಮಗೆ ಅದನ್ನೂ ಕೊಡ್ದಲ್ಲ ರೀ, ನಮ್ಮನ್ನ ಸರಿಯಾಗಿ ಬಳಸ್ಕೊಂಡಲ್ಲ. ಬಟ್ ಅಕೌಂಟಿಗೆ ದುಡ್ಡು ಬರ್ತಾ ಇರುತ್ತಲ್ಲ ವಾರ ವಾರ. ಅದು ಕೊಟ್ಟಿದ್ದು ಬದನೇಕಾಯಿ ತನಕಾಗಿಲ್ಲ. ನೋಡಿ ಸರ್, ನೀವು 10 ರೂಪಾಯಿಗೂ 100 ರೂಪಾಯಿಗೂ ಬೀರಿದೆ, 2 ಕೋಟಿಗೂ 2 ಕೋಟಿ ರೂಪಾಯಿಗೂ ಡ್ರಿಂಕ್ಸ್ ಇದೆ, 25 ಕೋಟಿ ರೂಪಾಯಿ ಡ್ರಿಂಕ್ಸ್ ಇದೆ. ನೀವು 25 ಕೋಟಿ ರೂಪಾಯಿ ಡ್ರಿಂಕ್ಸ್ ಕುಡಿಯೋಣ 100 ರೂಪಾಯಿ ಕುಡಿ ಅಂದ್ಬಿಟ್ರೆ ಕಷ್ಟ ಆಗುತ್ತೆ. 100% ಬರ್ದಿದ್ದು ಕೇಳಿ. ಬೆಂಗಳೂರಲ್ಲಿ ಅದೇ ನಂದಿನಿ ಹಾಲು 5 ರೂಪಾಯಿ ಕಾಪಿಯಿಂದ ಹಿಡಿದು ಎಂಟರ್ಲಿ 55 ರೂಪಾಯಿ ಕಾಪಿ ಇದೆ. ಅದೇ ಹಾಲು, ಅದೇ ಕಾಪಿ ಪೌಡ್ರು. ಚಿಕ್ಕಮಗಳೂರಲ್ಲಿ ಕಾಪಿ ಪೌಡ್ರ್ ಬರುತ್ತೆ. ಲಂಡನಿಂದ ಕಾಪಿ ಪೌಡ್ರ್ ಬರಕ್ಕಲ್ಲ, ಲಂಡನಿಂದ ಹಸು ಹಾಲು ಕರ್ಕೊಬರಕ್ಕಲ್ಲ, ಅದೇ ನಂದಿನಿ ಹಾಲಲ್ಲಿ ಕಾಪಿ ಮಾಡ್ತಾರೆ. ಅದು ರೀತಿ ಇರುತ್ತೆ. 100% ಬರ್ದಿದ್ದು ಕೇಳಿ. ಆ ರೀತಿಲಿ ಇಲ್ಲೇನಾಗುತ್ತೆ, ಯಾರೋ ಒಬ್ಬ ದೊಡ್ಡವನು ಅವನೊಬ್ಬನೇ ದುಡ್ಡು ಕೊಟ್ಬಿಟ್ರೆ ಸಾಕು, ಇನ್ನು ಉಳಿದವ್ರೆಲ್ಲ ನಾಯಿ ಪಡಲ್ಲ. 100% ಒಬ್ಬ ದೊಡ್ಡವನಾಗಕ್ಕೆ ಅಷ್ಟೊಂದು ಕಷ್ಟಪಟ್ಟೆ ಬಂದಿರ್ತಾನೆ. ದೊಡ್ಡವನಾಗೋನಿಗೆ ಪರವಾಗಿಲ್ಲ, ದೊಡ್ಡವನಾದೋನು ಕಷ್ಟ ಆಗುತ್ತೆ. ಬಿಗ್ ಬಾಸ್ ಒಳಗಡೆ ಯಾರೋ ಸಣ್ಣವ್ರನ್ನ ಕಳಿಸ್ಬಿಡ್ತಾರೆ. ನೋಡ್ರಿ, ಅಲ್ಲಿ ಒಬ್ಬ ಸಣ್ಣನ ದೊಡ್ಡನ್ನು ಮಾತಾಡಿದ್ರು ಕೂಡ ಅದು ನೋವಾಗುತ್ತೆ. ಅದನ್ನು ಅಂಥವನ್ನೂ ಸಹಿಸ್ಕೊಂಡು ಇರಬೇಕಾಗತ್ತೆ ಎಷ್ಟೋ ಜನ. ತಿರುಗಿ ಮಾತಾಡೋಕೆ ಹೋದರೆ ನೋಡಿ, ಅಷ್ಟು ದೊಡ್ಡ ವ್ಯಕ್ತಿ ಇದ್ದಾಗ ಮಾತಾಡ್ಬಿಟ್ಟ ಅಂತಾರೆ. ಅದೇ ಒಂಥರ ಟಾರ್ಚರು, ಭಾಳ ವಿಷಯ. ಅದೇ ದೊಡ್ಡ ವಿಷಯ ಅಲ್ಲ. ಇಲ್ಲ, ಅಲ್ಲೆಲ್ಲ ಒಂದೇ ಏಜವ್ರು ಕರ್ಕೊಂಬಂದಿರಲ್ಲ, ಒಂದೇ ವೃತ್ತಿಯವ್ರು ಕರ್ಕೊಂಬಂದಿರಲ್ಲ. ಹಂಗೆ ನೋಡಿದ್ರೆ ಏನು ಒಂದಾಗಿದ್ದರೆ ಎಲ್ಲ ಆಗ್ಬಿಡುತ್ತೆ. ಅದು ಹೆಂಗಾಗ್ಬಿಡುತ್ತೆ? ಅದಕ್ಕೆ ನಾನು ಹೇಳಿದ್ರೆ ಅದು ಫಾರ್ಮ್ಯಾಟೇ ಹಂಗೆ. ಆಚೆ ಬಂದಮೇಲೆ ನನಗೆ ಕಷ್ಟ ಅಂತ ಇಲ್ಲಿವರೆಗೂ ಕೇಳಿದ್ದೀನಿ ಯಾರೂ ಕೂಡ. ಆ ಕಷ್ಟನ ನೀವು ಕರ್ನಾಟಕ ಜನ ನಿರೀಕ್ಷೆ ಮಾಡ್ತಾರೆ ಸರ್. ಅದನ್ನು ನಿರೀಕ್ಷೆ ಮಾಡೋದ್ರಿಂದ, ಜನ ನೋಡೋದ್ರಿಂದ ನಿಮಗೆ ಸ್ಪಾನ್ಸರಾಗಿ ದುಡ್ಡು ಬರುತ್ತೆ. ಆ ದುಡ್ಡನ್ನ ಜನಕ್ಕೆ ಅಲ್ಲೇ ಬರೋರಿಗೆ ಕೊಡಿ. ಆವಾಗ ಅವ್ರು ಖುಷಿ ಪಡ್ತಾರೆ, ಅವ್ರ ಮನೆಯವ್ರು ಖುಷಿ ಪಡ್ತಾರೆ, ಕರ್ನಾಟಕ ಜನ ಖುಷಿ ಪಡ್ತಾರೆ. ಆಮೇಲೆ ಇನ್ನೊಂದು ಏನಾದ್ರು ಗೊತ್ತಾ, ನಾನು ನಿನ್ನೆ ಜಿಮ್ಮಿಗೆ ಒಂದು ಫಿಟ್ನೆಸ್ಗೆ ಹೋಗಿದ್ದೆ ನಿನ್ನೆ. ಅಲ್ಲೊಬ್ರು ಹೇಳ್ತಾರೆ, ಹೊರ್ತು ಸಂತೋಷವ್ರಿಗೆ ದುಡ್ಡಿದೆ, ಅವ್ರಿಗೆ ಯಾಕೆ ವಿನ್ನಿಂಗ್ ಕೊಡಬೇಕು ಅಂತಾರೆ. ಇಂಥ ಒಂದು ಸ್ವಲ್ಪ ಸಣ್ಣ ಜನಗಳು ಬುದ್ಧಿನ ದಯವಿಟ್ಟು ಬಿಟ್ಬಿಡಿ. ಅವನಿಗೆ ದುಡ್ಡಿದೆ, ಅವ್ನಿಗೆ ವಿನ್ನಿಂಗ್ ಮಾಡಬಾರ್ದು, ಇವನಿಗೆ ವಿನ್ನಿಂಗ್ ಮಾಡ್ಬೋದು, ಇಂಥದ್ದೆಲ್ಲ ತುಂಬ ಜನಗಳು ತಲೆಯಲ್ಲಿದೆ. ದಯವಿಟ್ಟು ಅದೆಲ್ಲ ದುಡ್ಡಿರಲಿ ಬಿಡಲಿ, ಅವ್ನು ಕರೆಕ್ಟಾಗಿದ್ದು ಅವ್ನಿಗೆ ಕೊಡಬೇಕು. ಅವ್ನಿಗೆ ಓಟ್ ಹಾಕೋದು ಬೇಡ, ಅಂಥ ದುಡ್ಡಿದೆ. ಅದು ಹೊತ್ತೂರು ಸಂತೋಷಿಗೆ ಆ ದುಡ್ಡನ್ನು ತಗೊಬೋದು, ಇನ್ನೊಂದು 4 ಜನ ಕೊಡ್ತೇನೆ. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲ, ಅದನ್ನು ಖುಷಿ ಪಡೋಕ್ಕೋಸ್ಕರ ಬಂದಿರ್ತಾನೆ. ಅಷ್ಟು ದುಡ್ಡನ್ನು ಅಷ್ಟು ಹೆಸರನ್ನು ಸೋತು ಬಂದರೆ ಅದು ಅವನಿಗೆ ಅವಮರ್ಯಾದೆ. ಇಂಥದ್ದೊಂದು ತುಂಬ ಜನಕ್ಕೆ ಒಂದು ಲೋ ಲೆವೆಲ್ ಮೆಂಟ್ಲ್ಗಳಿದ್ದಾವೆ. ಇಂಥ ದಯವಿಟ್ಟು ಇದನ್ನು ಆಚೆ ತಗೊಳ್ಳಿ ನಿಮ್ಮ ತಲೆಯಿಂದ. ಎಲ್ಲರಿಗೂ ಸಪೋರ್ಟ್ ಮಾಡಿ, ವ್ಯಕ್ತಿಯಾಗಿ ನೋಡಿ. ದುಡ್ಡಿರೋನು ದುಡ್ಡಿಲ್ದಿರೋ ಅಂತ ನೋಡೋಕ್ಕೆ ಹೋಗ್ಬೇಡಿ. 100% ಅದು ಪರ್ಸ್ನಲ್ಲು. ಆ ವಿನ್ನಿಂಗ್ ಅನ್ನೋದು ಎಲ್ಲರಿಗೂ ಒಂದೇ. ಇವಾಗ ಆಸ್ಟ್ರೇಲಿಯಾ ತುಂಬ ಸರಿ ಕಪ್ ಹೊಡೆದಾರೆ, ಇಂಡಿಯಾ ತುಂಬ ಸರಿ ಕಪ್ ಹೊಡೆದಾರೆ, ಬಾಂಗ್ಲಾದೇಶ್ ಕಪ್ ಹೊಡಿದ್ರೆ ಅಂತ ತಪ್ಪು ಕಲ್ಪನೆ.
ಪ್ಲೇಯರ್ ಗ್ರೌಂಡಲ್ಲಿ ಆಡ್ದವ್ನು ಯಾವ ನೋಡಿತ ನಾನು ಕಪ್ ಕೊಡಬೇಕು ಅಷ್ಟೇ ನಾನು ಹೇಳೋದು. ಬೀಟ್ ಪ್ಲಸ್ ಕರ್ನಾಟಕ.